ಜ್ಞಾನಾರ್ಜನೆಯ ಮೂಲಕ ಮನಃ ಪರಿವರ್ತನೆಗೆ ಸ್ವಾಗತ. ಇವತ್ತು ನಾವು ಇನ್ನೊಂದು ಹಳೆಯ ವಿಚಾರ, ಹಳೆಯ ಆಚಾರ, ಅದರಿಂದಿರುವ ಇಂದಿನ ತಾರ್ಕಿಕತೆ ಬಗ್ಗೆ ತಿಳಿದುಕೊಳ್ಳೋಣ. ಭಾರತೀಯರೇಕೆ ಓಂಕಾರ ಪಠಣ ಮಾಡುತ್ತಾರೆ? ಸಾಮಾನ್ಯವಾಗಿ ಎಲ್ಲಾ ಮಂತ್ರಗಳು ಓಂಕಾರದಿಂದ ಶುರುವಾಗುತ್ತವೆ. ಯೋಗದಲ್ಲೂ ಓಂಕಾರ ಉಪಾಸನೆ ಇದೆ. ಕೇವಲ ಓಂ ಎಂದು ದೀರ್ಘವಾಗಿ ಪಠಿಸುವುದರಿಂದಲೇ ಹಲವು ಲಾಭಗಳಿವೆ ಎಂದು ಯೋಗ ಗುರುಗಳು ಹೇಳುತ್ತಾರೆ. ಹಾಗೆ ಓಂಕಾರವನ್ನು ಪಠಿಸುವುದಕ್ಕೂ ಬೇರೆ ಬೇರೆ ವಿಧಾನಗಳಿವೆ. ಒಟ್ಟಿನಲ್ಲಿ ಭಾರತೀಯರಿಗೆ ಓಂಕಾರ ಬಹಳ ಪವಿತ್ರ. ಈ ಓಂಕಾರ ಪಠಣದಿಂದ ಯೋಗದ ಮೂಲಕ ಹೇಳೋದಾದ್ರೆ ಹಲವಾರು ಹೆಲ್ತ್ ಬೆನಿಫಿಟ್ ಇದಾವೆ. ನಮ್ಮ ಶ್ವಾಸಕೋಶ, ಉಚ್ಛ್ವಾಸ ನಿಶ್ವಾಸಗಳನ್ನ ಬ್ಯಾಲೆನ್ಸ್ ಮಾಡೋಕೆ, ಉಸಿರಾಟನ ಸಮಸ್ಥಿತಿಯಲ್ಲಿಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮನಸ್ಸಿನ ಏಕಾಗ್ರತೆಗೆ, ನಮ್ಮ ಅಟೆನ್ಷನ್ ಸ್ಪಾನ್ನ ಇನ್ಕ್ರೀಸ್ ಮಾಡೋಕ್ಕೆ, ಬ್ರೀತಿಂಗ್ ಸುಗಮವಾಗಿ ಆಗೋದಕ್ಕೂ ಇದು ಅನುವು ಮಾಡಿ ಕೊಡುತ್ತದೆ. ಜಗತ್ತು ಹುಟ್ಟಿದ್ದೇ ಓಂಕಾರದಿಂದ ಎಂಬ ವಾದವಿದೆ. ಇದನ್ನು ಕಾಸ್ಮಿಕ್ ಸೌಂಡ್ ಎಂದು ಕರೆಯುತ್ತಾರೆ. ಬಿಗ್ ಬ್ಯಾಂಗ್ ಥಿಯರಿಯ ಪ್ರಕಾರ ಜಗತ್ತು ಹುಟ್ಟುವುದಕ್ಕೆ ಓಂಕಾರವೇ ಕಾರಣವಂತೆ. ಅದನ್ನು ಪಕ್ಕಕ್ಕಿಟ್ಟು ನೋಡಿದರೂ ಓಂಕಾರದಲ್ಲಿರುವ ಧ್ವನಿ, ತರಂಗ, ನಾದಕ್ಕೆ ಭೌತಶಾಸ್ತ್ರೀಯ ಫಿಸಿಕ್ಸ್ ಮಹತ್ವವಿದೆ. ಓಂಕಾರದಲ್ಲಿ ಉಕಾರ, ಅಕಾರ ಮತ್ತು ಮಕಾರಗಳು ಸೇರುವುದರಿಂದ ಅವುಗಳನ್ನು ಒಟ್ಟಿಗೆ ಉಚ್ಚಾರ ಮಾಡಿದಾಗ ಹೊಟ್ಟೆ, ಬೆನ್ನುರಿ, ಗಂಟಲು, ಮೂಗು ಮತ್ತು ಮೆದುಳಿನ ಭಾಗಗಳು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತವೆ, ಅಂದ್ರೆ ಕ್ರಿಯಾಶೀಲವಾಗಿರುತ್ತವೆ. ಆಗ ಹೊಟ್ಟೆಯಿಂದ ಶಕ್ತಿಯು ಮೆದುಳಿನವರೆಗೆ ಸಂಚರಿಸಿ ಇಡೀ ದೇಹವನ್ನು ಚುರುಕುಗೊಳಿಸುತ್ತದೆ. ಆಗ ಏಕಾಗ್ರತೆ ಹೆಚ್ಚುತ್ತದೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ, ಒತ್ತಡ ಕಡಿಮೆಯಾಗುತ್ತದೆ, ಎಲ್ಲಾ ಲೌಕಿಕ ಯೋಚನೆಗಳು ಹೊರಟು ಹೋಗಿ ಮನಸ್ಸು ಆನಂದದಲ್ಲಿ ಮುಳುಗುತ್ತದೆ. ಈ ಬಗ್ಗೆ ವೈಜ್ಞಾನಿಕ ಅಧ್ಯಯನಗಳು ನಡೆದಿವೆ. ಯಾವತ್ತೂ ಓಂಕಾರವನ್ನು ಪಠಿಸದೇ ಇದ್ದವರ ಮೆದುಳಿನ ತರಂಗಗಳನ್ನು ಅಧ್ಯಯನ ಮಾಡಿ ನಂತರ ಅವರಿಗೆ ನಿಯಮಿತವಾಗಿ ಓಂಕಾರ ಪಠಿಸಲು ಹೇಳಿ ನಂತರ ಅವರ ಮೆದುಳಿನ ತರಂಗವನ್ನು ಅಧ್ಯಯನ ಮಾಡಿದಾಗ ಅವರಲ್ಲಿ ಏಕಾಗ್ರತೆ, ಮಾನಸಿಕ ಶಾಂತಿ ಹೆಚ್ಚಿರುವುದು ಮತ್ತು ಒತ್ತಡ ಕಡಿಮೆಯಾಗಿರುವುದು ಕಂಡು ಬಂದಿದೆ. ಇದನ್ನ ರಿಸರ್ಚ್ ಮೂಲಕನೂ ಪ್ರೂವ್ ಮಾಡಿದ್ದಾರೆ ಎಂದು ಹೇಳ್ತಾ ಇದ್ದಾರೆ. ಓಂಕಾರವನ್ನು ಪಠಿಸುವುದರಿಂದ ರಕ್ತದೊತ್ತಡ ಕೂಡ ಕಡಿಮೆಯಾದ ಉದಾಹರಣೆ ಇದೆ. ಮನುಷ್ಯನ ಶಾರೀರಿಕ ಹಾಗೂ ಮಾನಸಿಕ ಸ್ವಾಸ್ಥ್ಯವನ್ನು ಹೆಚ್ಚಿಸುತ್ತದೆ. ಓಂಕಾರಕ್ಕೆ ಎಷ್ಟು ಅಗಾಧ ಶಕ್ತಿ ಇದೆ ಎಂದು ಯೋಗಿಗಳು ಇದರ ಪಠಣಕ್ಕೆ ಧಾರ್ಮಿಕ ಲೇಪನ ಮಾಡಿಸಿರಬಹುದು. ಸೊ ಗೊತ್ತಾಯ್ತಲ್ಲ, ನಾವು ಏನೇ ಕೆಲಸ ಶುರು ಮಾಡಕ್ ಮುಂಚೆ ಎಲ್ಲಾನು ಓಂಕಾರದ ಮೂಲಕನೇ ಯಾಕೆ ಮಾಡ್ತೀವಿ, ಯೋಗದಲ್ಲೂ ಇದನ್ನ ಯಾಕೆ ಹೆಚ್ಚಾಗಿ ಬಳಸ್ತೀವಿ, ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಿಗೂ ಇದನ್ನ ಹೆಚ್ಚಾಗಿ ಅಭ್ಯಾಸ ಮಾಡಿಸ್ತೀವಿ. ಅರ್ಥ ಆಯ್ತಲ್ಲ? ಥ್ಯಾಂಕ್ ಯು.